ತುಮಕೂರಿನಲ್ಲಿ ಕಾಲೇಜು ವಿದ್ಯಾರ್ಥಿಗಳನ್ನು ಗುರಿಯಾಗಿರಿಸಿ ಗಾಂಜಾ ಮಾರಾಟ ಮಾಡ್ತಾ ಇದ್ದಂತ ವ್ಯಕ್ತಿಯೊಬ್ಬನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇಲ್ಲಿ ಅರೆಸ್ಟ್ ಆದವನು ಯಾರು ಅಂತ ಕೇಳಿದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬರ ಪುತ್ರ. ಪೊಲೀಸ್ ಕಾನ್ಸ್ಟೇಬಲ್ ಪುತ್ರ ದಿಶಾಂತ್ ಸೇರಿ ಒಟ್ಟು 6 ಮಂದಿಯನ್ನು ಅರೆಸ್ಟ್ ಮಾಡಿದ್ದಾರೆ. ತಿಲಕ್ ಪಾರ್ಕ್ ಠಾಣೆಯ ಪೊಲೀಸರು ಕಾರ್ಯಾಚರಣೆ ಮಾಡಿದ್ರು. ಗಾಂಜಾ ಮಾರಾಟ ಮಾಡ್ತಾ ಇದ್ದಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾನೆ ದಿಶಾಂತ್. ಸತೀಶ್, ಪ್ರಮೋದ್, ದರ್ಶನ್, ಅಮೋಘ್, ನಾಗಭೂಷಣ್, ಮಂಜುನಾಥ್ ಇವರೆಲ್ಲ ಸೇರಿ ಒಟ್ಟು 6 ಮಂದಿಯನ್ನು ಅರೆಸ್ಟ್ ಮಾಡಿದ್ದಾರೆ. 2.30 ಲಕ್ಷ ಹೈಡ್ರೋ ಗಾಂಜಾ ಅಂದ್ರೆ ಕಮರ್ಷಿಯಲ್ ಕ್ವಾಂಟಿಟಿಯ ಹೈಡ್ರೋ ಗಾಂಜಾ ಸೀಸ್ ಆಗಿದೆ ಇವರಿಂದ. ಇಲ್ಲಿ ಅರೆಸ್ಟ್ ಆದವನು ಯಾರು ಅಂತ ಕೇಳಿದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬರ ಪುತ್ರ. ಪೊಲೀಸ್ ಕಾನ್ಸ್ಟೇಬಲ್ ಪುತ್ರ ದಿಶಾಂತ್ ಸೇರಿ ಒಟ್ಟು 6 ಮಂದಿಯನ್ನು ಅರೆಸ್ಟ್ ಮಾಡಿದ್ದಾರೆ. ತಿಲಕ್ ಪಾರ್ಕ್ ಠಾಣೆಯ ಪೊಲೀಸರು ಕಾರ್ಯಾಚರಣೆ ಮಾಡಿದ್ರು. ಗಾಂಜಾ ಮಾರಾಟ ಮಾಡ್ತಾ ಇದ್ದಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾನೆ ದಿಶಾಂತ್. ಸತೀಶ್, ಪ್ರಮೋದ್, ದರ್ಶನ್, ಅಮೋಘ್, ನಾಗಭೂಷಣ್, ಮಂಜುನಾಥ್ ಇವರೆಲ್ಲ ಸೇರಿ ಒಟ್ಟು 6 ಮಂದಿಯನ್ನು ಅರೆಸ್ಟ್ ಮಾಡಿದ್ದಾರೆ. 2.30 ಲಕ್ಷ ಹೈಡ್ರೋ ಗಾಂಜಾ ಅಂದ್ರೆ ಕಮರ್ಷಿಯಲ್ ಕ್ವಾಂಟಿಟಿಯ ಹೈಡ್ರೋ ಗಾಂಜಾ ಸೀಸ್ ಆಗಿದೆ ಇವರಿಂದ. ಇಲ್ಲಿ ಅರೆಸ್ಟ್ ಆದವನು ಯಾರು ಅಂತ ಕೇಳಿದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬರ ಪುತ್ರ. ಪೊಲೀಸ್ ಕಾನ್ಸ್ಟೇಬಲ್ ಪುತ್ರ ದಿಶಾಂತ್ ಸೇರಿ ಒಟ್ಟು 6 ಮಂದಿಯನ್ನು ಅರೆಸ್ಟ್ ಮಾಡಿದ್ದಾರೆ. ತಿಲಕ್ ಪಾರ್ಕ್ ಠಾಣೆಯ ಪೊಲೀಸರು ಕಾರ್ಯಾಚರಣೆ ಮಾಡಿದ್ರು. ಗಾಂಜಾ ಮಾರಾಟ ಮಾಡ್ತಾ ಇದ್ದಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾನೆ ದಿಶಾಂತ್. ಸತೀಶ್, ಪ್ರಮೋದ್, ದರ್ಶನ್, ಅಮೋಘ್, ನಾಗಭೂಷಣ್, ಮಂಜುನಾಥ್ ಇವರೆಲ್ಲ ಸೇರಿ ಒಟ್ಟು 6 ಮಂದಿಯನ್ನು ಅರೆಸ್ಟ್ ಮಾಡಿದ್ದಾರೆ. 2.30 ಲಕ್ಷ ಹೈಡ್ರೋ ಗಾಂಜಾ ಅಂದ್ರೆ ಕಮರ್ಷಿಯಲ್ ಕ್ವಾಂಟಿಟಿಯ ಹೈಡ್ರೋ ಗಾಂಜಾ ಸೀಸ್ ಆಗಿದೆ ಇವರಿಂದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.